ಸರ್ ವಿಜಯೇಂದ್ರ ನಿಮ್ಮನ್ನೇ ಬದಲಿಸಿದ್ದಾರೆ. ವಿಜಯೇಂದ್ರ ಉತ್ತರ ಕೊಡೋಣ. ನೀವೇ ಭ್ರಷ್ಟಾಚಾರ ಪಿತಾಮಹ ಅಂತಿದ್ದಾರೆ ಸರ್. ಈಗ ನನ್ನ ಬಗ್ಗೆ ನಾನು ಪಾರ್ಟಿಗೆ ಕಾಂಗ್ರೆಸ್ ಪಾರ್ಟಿ ಇದರಿಂದ ATM ಅಂತ ಹೇಳಿದ್ದಾರೆ, ಅದು ಪ್ರೂವ್ ಮಾಡಬೇಕು. ಅದಕ್ಕೆ ನಾನು ಏನು ಹೇಳಬೇಕು ಹೇಳಿದ್ದೀನಿ. ಅವ್ರು ಯಾವ ಲೆಕ್ಕಾಚಾರದಲ್ಲಿ ATM ಇದರಿಂದ ಎಲ್ಲ ದುಡ್ಡೆಲ್ಲ ದಿವಾಳಿ ಮಾಡಿ ಅಲ್ಲಿ ಕಳಿಸ್ತಾ ಇದೀವಿ ಅಂತ ಹಿಂಗೆ ಹೇಳ್ತಾರೆ. ಅದು ಫಸ್ಟು ಇದಕ್ಕೆ ಟೈಮ್ ಬರ್ತದೆ, ನಾನು ಅದಕ್ಕೆ ಉತ್ತರ ಕೊಡ್ತೇನೆ. ದೆಹಲಿಗೆ ತನಿಖೆಗೆ ಯಾವತ್ತು ಹೋಗ್ತಿದೆ ಅಂತ ಅದಕ್ಕೆ ನೋಟಿಸ್ ಅವರು ಹೇಳಿದ್ದೀನಿ. ನಾನು ನೆಕ್ಸ್ಟ್ ವಾರ ಬರ್ತೀನಿ ಅಂತ ಹೇಳಿದ್ದೀನಿ, ಸೆಷನ್ ಆದಮೇಲೆ ಬರ್ತೀನಿ ಅಂತ ಅದು ಹೇಳಿದ್ದೀನಿ. ಹೋಗಿ ಬರ್ತೀನಿ. ವಿಜಯೇಂದ್ರ ನಿಮ್ಮನ್ನೇ ಬದಲಿಸಿದ್ದಾರೆ. ವಿಜಯೇಂದ್ರ ಉತ್ತರ ಕೊಡೋಣ. ನೀವೇ ಭ್ರಷ್ಟಾಚಾರ ಪಿತಾಮಹ ಅಂತಿದ್ದಾರೆ ಸರ್. ಈಗ ನನ್ನ ಬಗ್ಗೆ ನಾನು ಪಾರ್ಟಿಗೆ ಕಾಂಗ್ರೆಸ್ ಪಾರ್ಟಿ ಇದರಿಂದ ATM ಅಂತ ಹೇಳಿದ್ದಾರೆ, ಅದು ಪ್ರೂವ್ ಮಾಡಬೇಕು. ಅದಕ್ಕೆ ನಾನು ಏನು ಹೇಳಬೇಕು ಹೇಳಿದ್ದೀನಿ. ಅವ್ರು ಯಾವ ಲೆಕ್ಕಾಚಾರದಲ್ಲಿ ATM ಇದರಿಂದ ಎಲ್ಲ ದುಡ್ಡೆಲ್ಲ ದಿವಾಳಿ ಮಾಡಿ ಅಲ್ಲಿ ಕಳಿಸ್ತಾ ಇದೀವಿ ಅಂತ ಹಿಂಗೆ ಹೇಳ್ತಾರೆ. ಅದು ಫಸ್ಟು ಇದಕ್ಕೆ ಟೈಮ್ ಬರ್ತದೆ, ನಾನು ಅದಕ್ಕೆ ಉತ್ತರ ಕೊಡ್ತೇನೆ. ದೆಹಲಿಗೆ ತನಿಖೆಗೆ ಯಾವತ್ತು ಹೋಗ್ತಿದೆ ಅಂತ ಅದಕ್ಕೆ ನೋಟಿಸ್ ಅವರು ಹೇಳಿದ್ದೀನಿ. ನಾನು ನೆಕ್ಸ್ಟ್ ವಾರ ಬರ್ತೀನಿ ಅಂತ ಹೇಳಿದ್ದೀನಿ, ಸೆಷನ್ ಆದಮೇಲೆ ಬರ್ತೀನಿ ಅಂತ ಅದು ಹೇಳಿದ್ದೀನಿ. ಹೋಗಿ ಬರ್ತೀನಿ. ವಿಜಯೇಂದ್ರ ನಿಮ್ಮನ್ನೇ ಬದಲಿಸಿದ್ದಾರೆ. ವಿಜಯೇಂದ್ರ ಉತ್ತರ ಕೊಡೋಣ. ನೀವೇ ಭ್ರಷ್ಟಾಚಾರ ಪಿತಾಮಹ ಅಂತಿದ್ದಾರೆ ಸರ್. ಈಗ ನನ್ನ ಬಗ್ಗೆ ನಾನು ಪಾರ್ಟಿಗೆ ಕಾಂಗ್ರೆಸ್ ಪಾರ್ಟಿ ಇದರಿಂದ ATM ಅಂತ ಹೇಳಿದ್ದಾರೆ, ಅದು ಪ್ರೂವ್ ಮಾಡಬೇಕು. ಅದಕ್ಕೆ ನಾನು ಏನು ಹೇಳಬೇಕು ಹೇಳಿದ್ದೀನಿ. ಅವ್ರು ಯಾವ ಲೆಕ್ಕಾಚಾರದಲ್ಲಿ ATM ಇದರಿಂದ ಎಲ್ಲ ದುಡ್ಡೆಲ್ಲ ದಿವಾಳಿ ಮಾಡಿ ಅಲ್ಲಿ ಕಳಿಸ್ತಾ ಇದೀವಿ ಅಂತ ಹಿಂಗೆ ಹೇಳ್ತಾರೆ. ಅದು ಫಸ್ಟು ಇದಕ್ಕೆ ಟೈಮ್ ಬರ್ತದೆ, ನಾನು ಅದಕ್ಕೆ ಉತ್ತರ ಕೊಡ್ತೇನೆ. ದೆಹಲಿಗೆ ತನಿಖೆಗೆ ಯಾವತ್ತು ಹೋಗ್ತಿದೆ ಅಂತ ಅದಕ್ಕೆ ನೋಟಿಸ್ ಅವರು ಹೇಳಿದ್ದೀನಿ. ನಾನು ನೆಕ್ಸ್ಟ್ ವಾರ ಬರ್ತೀನಿ ಅಂತ ಹೇಳಿದ್ದೀನಿ, ಸೆಷನ್ ಆದಮೇಲೆ ಬರ್ತೀನಿ ಅಂತ ಅದು ಹೇಳಿದ್ದೀನಿ. ಹೋಗಿ ಬರ್ತೀನಿ.